ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇನ್ಸ್ಟೆಂಟಾಗಿ ಪುಳಿಯೋಗರೆ ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ನಾವು ಪುಳಿಯೋಗರೆ ಪ್ಯಾಕೆಟ್ ಯೂಸ್ ಮಾಡೋಂಗಿಲ್ಲ, ಮೊದಲೇ ಮನೇಲಿ ಪೌಡ್ರ್ ಮಾಡಿ ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇನ್ಸ್ಟೆಂಟಾಗಿ ಅವಾಗೆ ಹೇಗೆ ಮಾಡೋದು ಪುಳಿಯೋಗರೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇದಕ್ಕೆ ನಾನು ಇವಾಗ ಇಬ್ಬರಿಗಾಗಿ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ನಾನು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಒಣ ಕೊಬ್ಬರಿನ ಹಂಚ್ಮೇಲೆ ಸ್ವಲ್ಪ ಇದು ಬಾಂಡೆಯಲ್ಲಿ ಸ್ವಲ್ಪ ಹುರ್ಕೊಂಬಿಡಿ, ತುಂಬ ಏನು ಬೇಡ, ಲೈಟಾಗಿ ಹುರ್ಕೊಂಬಿಡಿ. ಮತ್ತು ಇದಕ್ಕೆ ನಾನು ಒಂದು 2 ರಿಂದ 3 ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ. ಅದು ಎಳ್ಳು ನಾನು ನೀಟಾಗಿ ಹುರ್ಕೊಂಡಿದ್ದೀನಿ. ಎಳ್ಳು ಮತ್ತು ಒಣ ಕೊಬ್ಬರಿ ನೀಟಾಗಿ ಹುರ್ಕೊಂಡು ಇಟ್ಕೋಬೇಕು. ಮತ್ತು ಇದಕ್ಕೆ ನಮಗೆ ಕಡಲೆಬೇಳೆ, ಅರಿಶಿಣ ಪುಡಿ, ಕರಿಬೇವು, ಕೊತ್ತಂಬರಿ, ಹುಣಸೆಹಣ್ಣು ನೆನೆಸಿ ರಸ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉದ್ದಿನಬೇಳೆ, ಸಾಸಿವೆ, ಶೇಂಗಾ, ಜೀರಿಗೆ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ, ಇಲ್ಲಿ ಮತ್ತು ಒಂದು ಸ್ವಲ್ಪ ಕಾಳು ಮೆಂತೆ, ಒಂದು ಸ್ವಲ್ಪ ಇಂಗು, ಕೆಂಪು ಒಣ ಮೆಣಸಿನ್ಕಾಯಿ, ಸ್ವಲ್ಪ ಗೋಡಂಬಿ, 1-2 ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಮತ್ತು ನಾನು ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ ಆಗಲೇ. ನೀವೇನು ಫ್ರೆಶ್ ಅನ್ನನೇ ತೊಗೋಬೇಕಂತೇನಿಲ್ಲ, ರಾತ್ರಿ ಉಳಿದಿದ್ದು ಬೆಳಿಗ್ಗೆನೂ ಮಾಡ್ಕೊಂಡು ಅದೇ ಅನ್ನಕ್ಕೂ ನಾವು ಮಾಡ್ಕೋಬೋದು. ನಾನು ಇಲ್ಲಿ ಇಬ್ಬರಿಗೆ ಆಗೋಷ್ಟು ಅನ್ನ ಇದೆ, ಅದಕ್ಕೆ ಇಷ್ಟಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಮಿಕ್ಸಿ ಜಾರ್ ತೊಗೊರಿ. ಮಿಕ್ಸಿ ಜಾರಿಗೆ ನಾವು ಎಳ್ಳೇನು ಹುರ್ಕೊಂಡು ಚೆನ್ನಾಗಿ ಹುರ್ಕೋರು, ಎಳ್ಳು ಹಸಿ ಇರಬಾರ್ದು, ವಾಸನೆ ಚೆನ್ನಾಗಿ ಎಳ್ಳು ಹುರ್ಕೊಂಡಿರ್ತೀವಲ್ಲ, ಆ ಎಳ್ಳು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಾನು ಒಂದು 2 ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1.5 ಸ್ಪೂನು ಒಣ ಕೊಬ್ಬರಿನೂ ಸ್ವಲ್ಪ ಹುರ್ಕೊಂಡಿದ್ದೀನಿ, ತುಂಬ ಏನು ಬೇಕಾಗಿಲ್ಲ, ಸ್ವಲ್ಪ ಹುರ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಾನು 1-2 ಕೆಂಪು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ತುಂಬ ಏನು ಹಾಕ್ತಾಯಿಲ್ಲ, ಯಾಕಂದರೆ ನಮ್ಮ ಮೆಣಸಿನ್ಕಾಯಿ ತುಂಬ ಖಾರ ಇದ್ದಾವೆ ಇವು. ನೀವು ನಿಮ್ಮ ಖಾರ ಎಷ್ಟು ಬೇಕು ಅದು ನೋಡ್ಕೊಂಡು ಅದಕ್ಕೆ ಇದನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಎಳ್ಳು ಹುರ್ಕೊಂಡಿದ್ದೆಲ್ಲ, ಎಳ್ಳು ಸ್ವಲ್ಪ ಒಣ ಕೊಬ್ಬರಿ ಬಿಸಿ ಮಾಡ್ಕೊಂಡು ಅದು, ಮತ್ತು ಎಳ್ಳು, ಒಣ ಕೊಬ್ಬರಿ, ಸ್ವಲ್ಪ ಕೆಂಪು ಒಣ ಮೆಣಸಿನ್ಕಾಯಿ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಈ ಅನ್ನ ಏನು ರೆಡಿಯಾಗಿದೆಯಲ್ಲ, ಅದಕ್ಕೆ ನಾನು ಇದನ್ನು ಈ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿ ಕರಿಬೇವು ಇದಕ್ಕೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತೆ ನಾವು ಆಮೇಲೆ ಮೇಲೆ ಹಾಕ್ಕೋಬೋದು. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ನಾನು ಎಳ್ಳು, ಒಣ ಕೊಬ್ಬರಿ, ಸ್ವಲ್ಪ ಕೆಂಪು ಒಣ ಮೆಣಸಿನ್ಕಾಯಿ ಹಾಕಿ ಮಿಕ್ಸಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅನ್ನಕ್ಕೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಹಸಿ ಕರಿಬೇವು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೆಂಗೆ ಪುಳಿಯೋಗರೆ ಮಾಡೋದು ಅಂತ ಹೇಳ್ತೀನಿ. ಈಗ ನಾನು ಒಲೆ ಮೇಲೆ ಒಂದು ಪ್ಯಾನ್ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಸ್ವಲ್ಪ ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ನಾನು 1.5 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಇಬ್ಬರಿಗೆ ಮಾಡ್ತಾಯಿದ್ದೀನಿ, ಅದಕ್ಕೆ 1.5 ಸ್ಪೂನ್ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋರಿ. ಸ್ವಲ್ಪ ಎಣ್ಣೆ ಕಾಯಕ್ಕೆ ಬಿಡಬೇಕು. ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಹಸಿ ಶೇಂಗಾ ತೊಗೊಂಡು ಇದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಹಸಿ ಶೇಂಗಾ ಹಾಕಿ ಒಂದು 7 ರಿಂದ 8 ಗೋಡಂಬಿ ಇರ್ತದಲ್ಲ, ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಇದು ಶೇಂಗಾ ಹಸಿ ಇರಬಾರ್ದು, ಇಲ್ಲಿ ರುಚಿ ಆಗೋಲ್ಲ ಅಷ್ಟು. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಚೆನ್ನಾಗಿ. ನೋಡಿ, ಗೋಡಂಬಿ ಮತ್ತು ಶೇಂಗಾ ಚೆನ್ನಾಗಿ ಫ್ರೈ ಆಗಿದೆ. ಇದು ನಾನು ಬಟ್ಟಲಲ್ಲೇ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ಫಸ್ಟು. ಮತ್ತು ನಾನು ಗೋಡಂಬಿ ಮತ್ತು ಶೇಂಗಾ ಹುರ್ಕೊಂಡಿದ್ದೆ, ಸಪ್ರೇಟ್ ತಂದಿಟ್ಕೊಂಡ್ಬಿಟ್ಟಿದ್ದೀನಿ. ನೋಡ್ಕೊರಿ, ಎಣ್ಣೆ ಸ್ವಲ್ಪ ಕಡಿಮೆ ಅನಿಸಿದ್ರೆ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಹಾಕಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಇಂಗು, ನಾನು ಗಟ್ಟಿ ಹಿಂಗೆ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಪೌಡರ್ ಹಿಂಗೆ ಹಾಕಿ ಒಂದು ಸ್ವಲ್ಪ ಇದು ಫ್ರೈ ಆಗಬೇಕು ಚೆನ್ನಾಗಿ. ಸಾಸಿವೆ, ಜೀರಿಗೆ ಮತ್ತು ಹಿಂಗೆಲ್ಲ ಇದು ನೀಟಾಗಿದೆ. ಆದಮೇಲೆ ಸಾಸಿವೆ ಜೀರಿಗೆ ಚೆನ್ನಾಗಿ ಆಗಿದೆ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಕಡಲೆಬೇಳೆ, ನಾನು ಇಬ್ಬರಿಗೆ ಮಾಡ್ಕೊತಿದ್ದೀನಿ ಅಂದರೆ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊಂಡು ನೋಡ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೋರಿ. ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ, ಈ ಚೆನ್ನಾಗಿ ಬೆನಿಬೇಕಿದ್ರಲ್ಲಿ ಎಣ್ಣೆಯಲ್ಲಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಸಿ ವಾಸನೆ ಉಳಿಬಾರ್ದು. ಇದು ಈ ರೀತಿ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಪುಳಿಯೋಗರೆನ. ಪೌಡ್ರ್ ಮಾಡಿಡ್ಬೇಕಂತೇನಿಲ್ಲ, ಹೊರಗಿಂದ ಪ್ಯಾಕೆಟ್ ತರಬೇಕಂತಲೂ ಏನು ಅವಶ್ಯಕತೆ ಇಲ್ಲ. ಒಂದ್ಸರಿ ಖಂಡಿತ ಟ್ರೈ ಮಾಡ್ಕೊಂಡು ತುಂಬಾ ರುಚಿ ಆಗುತ್ತೆ. ಈ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಚೆನ್ನಾಗಿ ಬೆನ್ನಲಿ. ಇದು ಬೆನಿತಿರುವಾಗೆ ಒಂದು ಸ್ವಲ್ಪ ಮೆಂತ್ಯಕಾಳು, ಒಂದು 4 ರಿಂದ ಎಷ್ಟು ಬೇಕು ನೀವು ಸ್ವಲ್ಪ ಹಾಕಿ, ತುಂಬ ಹಾಕ್ಬಿಡ್ಬೇಕು, ಕೈ ಆಗಿಬಿಡುತ್ತೆ. ಮೆಂತ್ಯಕಾಳು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಘಮ ಬರಬೇಕು. ಅದು ಬರೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊರಿ. ಬೇಳೆ ಮತ್ತು ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಇದು ಫ್ರೈ ಆದಮೇಲೆ ನಾವು ಇದು ಕೆಂಪು ಮೆಣಸಿನ್ಕಾಯಿ, ಒಂದು 2 ಮೆಣಸಿನ್ಕಾಯಿ ಹಸಿ ಉದ್ದಕ್ಕೆ ಹೆಚ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ ನಾನು ಒಂದು ಸ್ವಲ್ಪ ಕರಿಬೇವು,
ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಇದನ್ನು. ಚೆನ್ನಾಗಿ ಫ್ರೈ ಮಾಡ್ಕೊರಿ ಇದನ್ನು. ನೋಡಿ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎರಡು, ಒಂದು ಸ್ವಲ್ಪ ಕರಿಬೇವು ಫ್ರೈ ಆದಮೇಲೆ ನಾನು ಹುಣಸೆ ರಸ ಏನು ಹಿಂಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇಬ್ಬರಿಗೆ ಮಾಡ್ತಾಯಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ ನಾನು ಹುಣಸೆ ರಸ. ಈ ಹುಣಸೆ ರಸಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಎರಡೂ ಹಾಕ್ಬಿಡ್ಬೇಕು. ಹಾಕಿ ಚೆನ್ನಾಗಿ ಆ ಹುಣಸೆ ಹಣ್ಣಿಂದು ಕ್ವಾಂಟಿಟಿ ಫುಲ್ಲಲ್ಲಿ ನೀರಿನಂಶ ಎಲ್ಲ ಹೋಗಿ ಆಗೋ ತನಕ ಇದು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಚೆನ್ನಾಗಿ ಹುಣಸೆ ರಸ ಹಿಂಡಿದ್ದೀನಲ್ಲ, ಚೆನ್ನಾಗಿ ಕುದಿಬೇಕು. ಅದು ಚೆನ್ನಾಗಿ ಕುದಿಸಿ ಗಟ್ಟಿ ಆಗಬೇಕು. ಈ ಲಾಸ್ಟ್ ಸ್ಟೆಪ್ನ ಮಾತ್ರ ನೀಟಾಗಿ ಚೆನ್ನಾಗಿ ಅದು ಹುಣಸೆ ಹಣ್ಣು ಹುಳಿ ಎಲ್ಲ ನೀಟಾಗಿ ಇದು ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿ ಆಗೋದು ಚೆನ್ನಾಗಿ ಕುದಿಸ್ಕೋರಿ. ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟೆ ಕುದಿಸ್ಕೋರಿ. ಸೇಮ್ ಪುಳಿಯೋಗರೆ ಇದ್ದಂಗೆ ಇರುತ್ತೆ, ಏನು ಡಿಫ್ರೆನ್ಸ್ ಇರೋಲ್ಲ. ಖಂಡಿತ ಒಂದು ಟ್ರೈ ಮಾಡಿ ನೋಡಿ ನೀವು. ನೋಡಿ ಆದಷ್ಟು ಲೋ ಫ್ಲೇಮಲ್ಲಿ ಹುಣಸೆ ಹುಳಿ ಹಿಂಡಿದ್ಮೇಲೆ ಚೆನ್ನಾಗಿ ಕುದಿಸ್ಕೋರಿ. ಅದನ್ನು ಭಾಳ ಪಿಡಿಯಲ್ಲ, 2ರಿಂದ 3 ನಿಮಿಷ ಇರ್ತಾರೆ. ನೋಡಿ ಎಲ್ಲ ನೀರಿನ ಅಂಶ ಹೋಗಿ ನೋಡಿ ಈಗ ಗ್ರೇವಿ ಸಿಕ್ಕಾಗಿದೆ ನೋಡಿ. ಈಗ ಅದಕ್ಕೆ ಬರಬೇಕಿದು. ಮತ್ತು ನೀರಿನ ಅಂಶ ಇದ್ದರೆ ಅಷ್ಟು ರುಚಿ ಆಗೋಲ್ಲ. ನೋಡಿ ಎಲ್ಲ ನೀಟಾಗಿ ಎಲ್ಲ ಹುಣಸೆ ಹಳ್ಳಿದು ನೀರಿನ ಅಂಶ ಹೋಗಿ ಗ್ರೇವಿ ತಿಕ್ಕಾಗಿದೆ ಇದು. ಈಗ ಆದಮೇಲೆ ಇದಕ್ಕೆ ನಾವು ಅದು ಎಲ್ಲ ನೀರಿನ ಅಂಶ ಹೋಗಿ ಎಣ್ಣೆ ಬಿಟ್ಕೊಂತದ ಮೇಲೆ ಹೀಗೆ ಎಣ್ಣೆ ಬಿಟ್ಕೊಂಡ್ಮೇಲೆ ನಾವೇನು ಅನ್ನಕ್ಕೆ ಎಳ್ಳು, ಒಣ ಕೊಬ್ಬರಿ ಮತ್ತು ಸ್ವಲ್ಪ ಒಣ ಮೆಣಸಿನ್ಕಾಯಿನ ಗ್ರೈಂಡ್ ಮಾಡಿ ಹಾಕಿದ್ವಲ್ಲ ಅದನ್ನು ನಾನು ಅನ್ನನ ಮಿಕ್ಸ್ ಮಾಡ್ತೀನಿ ಇವಾಗ ಇದಕ್ಕೆ. ಆದಷ್ಟು ಇದು ಗ್ಯಾಸ್ ಸಿಮ್ಮಲ್ಲೇ ಇರಲಿ, ಹೈ ಮಾಡ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ. ನೋಡಿ ಇನ್ಸ್ಟೆಂಟಾಗಿ ಮಾಡ್ಬೋದು, ತುಂಬ ಟೈಮ್ ಹಿಡಿಯಲ್ಲ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಈಗ ಎಲ್ಲ ಕಲಿಸ್ಕೊಂಡಿದ್ದೀನಿ. ಇವೆಲ್ಲ ಇದಕ್ಕೆ ಲಾಸ್ಟಿಗೆ ನಾನು ಏನು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ ನಾನು ಗೋಡಂಬಿ ಮತ್ತು ಶೇಂಗಾ ಏನು ಹುರ್ಕೊಂಡಿದ್ನಲ್ಲ ಎಣ್ಣೆಯಲ್ಲಿ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಗೋಡಂಬಿ ಶೇಂಗಾ ಹಾಕಿ ಕಲಿಸ್ಕೊರಿ. ಗ್ಯಾಸ್ ಆಫ್ ಮಾಡಿಬಿಡಿ. ನೋಡಿ ಇನ್ಸ್ಟೆಂಟಾದ ಪುಳಿಯೋಗರೆ ರೆಡಿ ಆಗಿದೆ. ಮನೇಲಿ ಸೇಮ್ ಪುಳಿಯೋಗರೆನೇ. ಇದಕ್ಕೇನು ನಾವು ಮೊದಲೇ ಪೌಡ್ರ್ ಮಾಡಿ ಇಟ್ಕೋಬೇಕು, ಪ್ಯಾಕೆಟ್ ತಂದು ಮಾಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಖಂಡಿತ ಈಗ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗುತ್ತೆ. ನೀವು ಮತ್ತೆ ಪೌಡ್ರ್ ತರೋದೇ ಮರ್ತು ಬಿಡ್ತೀರಾ, ಮನೆಯಲ್ಲೇ ಮಾಡ್ಕೊಂಡು ತಿಂತೀರಾ. ನಿಮಗೆ ಇಷ್ಟ ಆದರೆ ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.